ಈಗಾಗಲೇ ಭಾಳ ಭಯಭೀತರಾಗಿರುವಂಥ ಬೇಸೂರು ಗ್ರಾಮದ ಸುತ್ತಮುತ್ತ ಏನು ನಮ್ಮ ಗೂಳೂರು ಪಂಚಾಯತ್ಗೆ ಸ್ವಲ್ಪ ಗೊಂದಲ ಉಂಟು ಮಾಡಿಕೊಂಡಿದೆ. ನಾನು ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ಹೆಲಿಕಾಪ್ಟ್ರೆಲ್ಲ ಹೋದ್ಮೇಲೆ ನಮಗೆ ಮಾಹಿತಿ ಬಂದಂಥದ್ದು. ಮಾಹಿತಿ ಕೇಳಿದ್ದಾರೆ, ಕಾರವಾರ ಇಲ್ಲಿ ಮತ್ತು ಚಿತ್ರದುರ್ಗದಲ್ಲೇನೋ 3-4-5 ಕಡೆ ಮಾಹಿತಿ ಕೇಳಿದ್ದಾರೆ. ಅದರಲ್ಲಿ ಹೆಲಿಕಾಪ್ಟ್ರಲ್ಲೆಲ್ಲ ಸರ್ವೆ ಮಾಡಿದ್ದಾರೆ. ಇವತ್ತು ನೋಡಿದರೆ ನಿನ್ನೆ ಸಿದ್ದಾಪುರದಲ್ಲಿ ಸರ್ವೆ ಮಾಡ್ತಾಯಿದ್ದಾರೆ. ಸಿದ್ದಾಪುರದಲ್ಲಿ ಸರ್ವೆ ಹೀಗೆ ಒಂದಿಷ್ಟು ಕಡೆ ಸರ್ವೆಯನ್ನು ಮಾಡ್ತಾ ಹೋಗಿದ್ದಾರೆ. ಆದರೆ ನಮ್ಮ ಗಮನಕ್ಕೆ ಬಂದ ಪ್ರಕಾರ ಇದು ಯಾವುದೇ ಆದೇಶ ಆಗಿಲ್ಲ, ಇನ್ನೊಂದು ಇಲ್ಲೇನೂ ಆಗಿಲ್ಲ. ನಮ್ಮ 4-5 ಕಡೆ ಕೇಳಿದ್ದಾರೆ ಅಷ್ಟೇ. ಆದರೆ ಅಬ್ಜೆಕ್ಷನ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಮಾನ್ಯ ಚೀಫ್ ಸೆಕ್ರೆಟರಿಯವರು ಮೊನ್ನೆ ಭೇಟಿ ಮಾಡಿ, ನಮ್ಮಲ್ಲಿ ಆಧಾರ ಏನಿಲ್ಲ, ನೀವು ಅಬ್ಜೆಕ್ಷನ್ ಕಾಲ್ ಮಾಡಿ, ಅಬ್ಜೆಕ್ಷನ್ ಮಾಡಿದರೆ ಪಂಚಾಯತ್ಗಿಂದ ಮತ್ತು ಹೋರಾಟ ಯಾರು ಮಾಡಿದ್ದು ಅದಿದ್ದರೆ ನಮ್ಮ ಗಮನಕ್ಕೆ ಕೊಡಿ, ನಾವು ಅದನ್ನು ಮುಂದುವರಿಸೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೀವಿ, ನೋಡಿ ಇಲ್ಲಿ 3 ಡ್ಯಾಮ್ ಮುಳುಗಡೆ ಆಗಿದೆ, ಹೊರಗಡೆ ಸಂತ್ರಸ್ತರಾಗಿದ್ದಾರೆ, ಪಕ್ಕದಲ್ಲೇ ನಮ್ಮ ಲಿಂಗನಮತಿ ಡ್ಯಾಮ್ ಇದೆ. ಭಾಳಷ್ಟು ನೊಂದ ಜೀವಗಳು ಇವತ್ತು ಇಲ್ಲಿ ಇರೋದ್ರಿಂದ ಮತ್ತೆ ಇಲ್ಲಿ ಇದಾಗಲ್ಲ. ಆಮೇಲೆ ಮಲೆನಾಡು ಅಂತ ತರಿಸಿದ್ರೆ ಇಲ್ಲಿ ಸೂಕ್ಷ್ಮ ಪ್ರದೇಶ ಪರಿಸರ ಇರುವಂಥ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದರಿಂದ ಇದು ಮಾಡಲಿಕ್ಕಾಗಲ್ಲ, ಇದು ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೀನಿ, ಚೀಫ್ ಸೆಕ್ರೆಟರಿನೂ ಭೇಟಿ ಮಾಡಿದ್ದೀನಿ, ಕಂದಾಯ ಸಚಿವರನ್ನು ಭೇಟಿ ಮಾಡಿದ್ದೀನಿ, ಎಲ್ಲರನ್ನೂ ಭೇಟಿ ಮಾಡಿ ಮನವರಿಕೆ ಕೊಟ್ಟಿದ್ದೀನಿ. ಇಲ್ಲ ಇದು ಆ ಥರ ಮಾಡಲಿಕ್ಕೆ ಬರೋದಿಲ್ಲ, ಕ್ಯಾಬಿನೆಟ್ಟಲ್ಲಿ ಬರಬೇಕು, ಅದೆಲ್ಲ ಹೋಗಿ ಕ್ಯಾಬಿನೆಟ್ಟಲ್ಲಿ ಇಟ್ಟು ಕ್ಯಾಬಿನೆಟ್ ಚರ್ಚೆ ಆದಮೇಲೆ ಮುಂದೆ ಮಾಡುವಂಥದ್ದು. ಆ ಥರ ಯಾವುದೂ ನಿಮ್ಮಲ್ಲಿ ಬರಲಿಲ್ಲ. ನಾವು ಒಂದು ಸರಿ ಸರ್ವೆ ಮಾಡೋದು ಸಹಜವಾಗಿ ನಾವೆಲ್ಲ ಕಡೆ ಮಾಡ್ತಾಯಿದ್ವಿ, ಅಬ್ಜೆಕ್ಷನ್ ಬಂದರೆ ನಾವು ಮಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ನನ್ನ ರೈತ ಬಾಂಧವರಿಗೆ, ಆ ಭಾಗದ ಜನರಿಗೆ ಹೇಳೋದಷ್ಟೇ, ಪಾಪ ನೋವು ಇದ್ದೇ ಇರುತ್ತೆ, ಜಾಗ ಖಾಲಿ ಮಾಡ್ತಾರೋ ಏನೋ ಅನ್ನೋದು ಭಯಭೀತರಾಗಿದ್ದಾರೆ. ಅದಕ್ಕೆ ಅವಕಾಶ ಇಲ್ಲ. ನಾನೊಬ್ಬ ಕ್ಷೇತ್ರದ ಶಾಸಕ ಆಗಿದ್ದೀನಿ. ಅದೇನಾಗಿದೆ, ಹಿಂದೆ ತಹಸೀಲ್ದಾರ್ ಇದ್ದಂಥ ಸಂದರ್ಭದಲ್ಲಿ ನಾವು ರಶ್ಮಿ ಮೇಡಮ್ ಅವ್ರು ಕೇಳಿದ್ದಾರೆ, ಒಂದು ಸರಿ ಕೇಳಿಬಿಟ್ಟಿದ್ದಾರೆ, ಅವರು ಮೇಲ್ಗಡೆಯಿಂದ ಕೇಳಿದ್ದಾರೆ, ನಮಗೊಂದಿಷ್ಟು ಜಾಗ ಇದೆ ಸಿಗುತ್ತಾ ಅಂದಾಗ, ಇಲ್ಲ ಈ ಕಡೆ ಸಿಗ್ಬೋದೇನೋ ಅಂತ ಒಂದು ಮಾಹಿತಿ ಅದು ಹೇಳಿದ್ದಾರೆ. ಬಿಟ್ಟರೆ ಯಾವುದೇ ಆದೇಶ ಬಂದಿಲ್ಲ, ಯಾವುದೇ ಒಂದು ಇದು ನಮಗಿನ್ನೂ ಬಂದಿಲ್ಲ. ಖಂಡಿತ ಆ ಥರ ಮಾಡಲಿಕ್ಕೆ ನಾನೊಬ್ಬ ಶಾಸಕನಾಗಿ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಯಾಕೆಂದರೆ ಮುಳುಗಡೆ ಆಗಿ ಇಷ್ಟು ವರ್ಷ ಬದುಕಿ ತಮ್ಮ ಜೀವನ ಸಾಕಿದಂಥವರಿಗೆ ಅವಕಾಶ ಮತ್ತೆ ಬದುಕಲಿಕ್ಕೆ ಅವಕಾಶ ಕೊಡಬೇಕು, ಬಿಟ್ಟರೆ ಅವ್ರನ್ನ ತೆಗೆಯುವಂಥ ಅವಕಾಶ ಇಲ್ಲಿಲ್ಲ. ಹಾಗಾಗಿ ನನ್ನ ಗಮನಕ್ಕೆ ಬಂದಿದೆ, ನಾನು ಆಲ್ರೆಡಿ ಮಾತಾಡಿದ್ದೀನಿ. ಇನ್ನೊಂದು ಸುತ್ತಿನ ಮಾತುಕತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೂತು ಮಾತಾಡಿ ಆ ಥರ ಹೇಳಿದ್ದಾರೆ. ನಮ್ಮ ಕಂದಾಯ ಸಚಿವರು ಸಹ ಹೇಳಿದ್ದಾರೆ, ಪುರಾಣ ಇಲ್ಲ ಆ ಥರ ಇಲ್ಲ, ನಿಮ್ಮ ಮಾಹಿತಿ ಆ ಥರ ನಮಗೆ ಬಂದಿಲ್ಲ, ನಾವು ಈಗ ನೀವು ಮಾಹಿತಿ ಕೊಟ್ಟಿದ್ದೀರಿ ಮುಂದುವರಿಸೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಧೈರ್ಯದಲ್ಲಿ ಮಾತಾಡ್ತಾರೆ.